ಅಧ್ಯಕ್ಷರು. ಇವತ್ತು ಬೆಂಗಳೂರು ಜೈನ್ ಮಂಡಲ್ ಅವರು ಏನಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನೋದು. ಇವತ್ತಿನ ದಿವಸಕ್ಕೆ ಇದು ಬಹಳ ಬೇಕಾದಂಥ ವಿಷಯ. ಯಾಕೆಂದರೆ ಹಿಂದೆ ನಮಗೆ ಉಪಹಾರ ಆಗಲಿ ಏನು ನಾವು ತಿಂತಾ ಇದ್ವಿ ಅದು ಭಾಳ ಕಡಿಮೆ ಇತ್ತು. ಇವತ್ತಿನ ದಿವಸ ಏನಾಗಿದೆ ಅಂದರೆ ಹೆಚ್ಚು ಹೊರಗಿನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಯಾವಾಗ ಹೇಗೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದು ಒಂದು ಹೆಲ್ತ್ ವಿಕಾಸ. ಏಕೆಂದರೆ ಹಿಂದೆ ಜನಾಂಗದಲ್ಲಿ ನೀವು ನೋಡೋದಂದರೆ 100 ವರ್ಷದವರೆಗೂ ಮಾಡ್ತಿದ್ರು. ಈಗಿನ ಜನಾಂಗದಲ್ಲಿ ನೀವು ಇವತ್ತಿನ ಫುಡ್ಡು ಮತ್ತು ಹೆಲ್ತ್ ಹ್ಯಾಬಿಟ್ಸು ಮತ್ತು ಬೇಸಿಕಲಿ ಹೆಲ್ತ್ ಹ್ಯಾಬಿಟ್ಸು. ನಾವು ಹೆಲ್ತಿಗೆ ಭಾಳ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬರೀ ವೆಲ್ತ್ ಕೊಡ್ತಾ ಇದ್ದೀವಿ. ಈಗ ಹೆಲ್ತ್ ಇದ್ದರೆ ವೆಲ್ತ್ ಇಟ್ಕೊಂಡು ಏನು ಮಾಡೋದು, ಹೆಲ್ತ್ ಇರಲಿಲ್ಲ ಅಂದರೆ. ಸೊ ಇದನ್ನು ಹತ್ಕೊಂಡು ನಾವು ಈಗ ಹೆಲ್ತ್ನ ಕಾಪಾಡಲಿಕ್ಕೆ ಫುಡ್ ಅಭ್ಯಾಸ ಇರ್ಬೋದು ಮತ್ತು ಹೆಲ್ತಿ ಅಭ್ಯಾಸ ಏನೇನು ಮಾಡಬೇಕು ಅನ್ನೋದನ್ನ ಇದೊಂದು ಕಾರ್ಯಕ್ರಮ ಮುಂದಿನ ಜನ್ರೇಷನ್ಗೆ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳಬಲ್ಲೆ. ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ. ಸೊ ಜೈನ್ ಮಂಡಲಿಗೆ ಸೇರಿರುವಂಥವ್ರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಬಹುಶಃ ಅವ್ರಿಗೆಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಇದೇ ಥರ ಕಾರ್ಯಕ್ರಮ ಯಂಗರ್ ಜನ್ರೇಷನ್ಗೆ ಮಾಡಲಿ ಅಂತ ಅವ್ರಿಗೆ ಮಂಡಳಿಯಿಂದ ನಾನು ಕೇಳ್ಕೊತೀನಿ. FKCCಲೂ ಇದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮಲ್ಲೇ ಒಂದು CSR ಕಮಿಟಿ ಅಂತಿದೆ. ಆ CSR ಕಮಿಟಿಯಲ್ಲಿ ನಮ್ಮಲ್ಲೂ ಸಹ ಈ ಥರ ಹೆಲ್ತ್ ಕಾರ್ಯಕ್ರಮ ಮಾಡ್ತೀವಿ, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡ್ತೀವಿ. ಅದರಲ್ಲಿ ಹೆಲ್ತಲ್ಲಿ ಇವಾಗ ಯಾವ ಥರ ನಾವು ಯಾವ್ದು ಬಳಸಬೇಕು, ಹೆಂಗೆ ಬಳಸಬೇಕು, ಹೆಲ್ತ್ ಇಟ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಸಹ ಇದನ್ನ ಹೇಳ್ಕೊಡ್ತೀವಿ ನಾವು. ಬಾಲಕೃಷ್ಣ, FKCC ಅಧ್ಯಕ್ಷ. ಜೈನ್ ಸಮಾಜದಿಂದ ಈ ಪ್ರೋಗ್ರಾಮ್ ಮಾಡಿರೋದು ಇದು ಇವತ್ತು ಈ ಕಾಲದಲ್ಲಿ ನಮಗೆ ತುಂಬ ಬೇಕಾಗಿರೋ ವಿಷಯ. ಏಕೆಂದರೆ ಹಾಗೆ ಹೇಳಿರೋದು ನಮ್ಮ ಪ್ರೆಸಿಡೆಂಟು, ಹೆಲ್ತ್ ಈಸ್ ಎವ್ರಿಥಿಂಗ್ಸ್, ಇಫ್ ಹೆಲ್ತ್ ಲಾಸ್ ಎವ್ರಿಥಿಂಗ್ ವಿಲ್ ಲಾಸ್. ಅದಕ್ಕೆ ಹೆಲ್ತ್ ಇಲ್ಲ ಅಂದರೆ ನಾವು ಏನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು, ಈಗ ಆಯುರ್ವೇದಿಕ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇಂಪ್ರೂವ್ ಮಾಡೋಕ್ಕೆ ನರೇಂದ್ರ ಮೋದಿ ನಮ್ಮ PM ಸಾಹೇಬರು ಮಾಡ್ತಾ ಇದ್ದಾರೆ. ಇದು ಮೆಡಿಸನ್, ಇಂಗ್ಲೀಷ್ ಮೆಡಿಸಿನ್ನಿಂದ ಏನಾಗುತ್ತೆ ಅಂದರೆ ಕ್ಯೂರ್ ಆಗುತ್ತೆ, ಬಟ್ ಅನಾದರ್ ಒನ್ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ. ಅದಕ್ಕೆ ಆಯುರ್ವೇದಿಕ್ನ ಇದು ಒಂದು ಹೆಲ್ತ್ಗೆ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಆಯುರ್ವೇದಿಕ್ ಟಾನಿಕ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಮೆನಿ ಇದೆ. ಇದೆಲ್ಲ ನಮ್ಮ ಈ ಜನ್ರೇಷನ್ಗೆ ಬೇಕಾಗಿರುತ್ತೆ. ಈ ಪ್ರೋಗ್ರಾಮ್ ಬಗ್ಗೆ ಆ ಸಂಸ್ಥೆಗೆ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ಅಂದರೆ ಇದು ಒಳ್ಳೆ ಪ್ರೋಗ್ರಾಮ್ಸು. ಏಕೆಂದರೆ ಈಗ ಟೈಮ್ ಇಲ್ಲ ಜನರ ಹತ್ರ, ನೋ ಟೈಮ್. ಸೊ ಈಗ ಈ ಥರ ಪ್ರೋಗ್ರಾಮ್ ಮಾಡ್ಕೊಂಡೆ ಹೆಲ್ತು, ವೆಲ್ತು, ಫ್ಯಾಮಿಲೀಸು ಹಾಗೇ ಇರಬೇಕಾದ್ರೆ ಇದು ಒಂದು ಎಕ್ಸ್ಪರ್ಟ್ ಕರೆಸಿ ಈ ಥರ ಪ್ರೋಗ್ರಾಮ್ ಮಾಡಿದ್ರೆ ಮುಂದೆ ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಆಗುತ್ತೆ ನಮ್ಮ ಅನಿಸುತ್ತೆ. ದೇಶದಲ್ಲಿ 10,000 ಕರೋಡಿಂದ ಮೇಲೆ ಹೆಲ್ತ್ ಮೇಲೆ ಖರ್ಚಾಗ್ತಾ ಇದೆ. ಹೀಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಖರ್ಚು ಆಗಬಾರ್ದು, ನಾವು ಡೈಲಿ ರೂಟೀನ್ ಹಾಗೆ ಮಾಡಿದರೆ ಇದು ಖರ್ಚು ಆಗೋದು, ನಾವು ಯಾವಾಗಲೂ ಸ್ವಸ್ಥ ಇರ್ತೀವಿ, ಏನು ನಾನು ಮೆಡಿಸಿನ್ ತಗೊಳ್ಳೋದು ಇಷ್ಟ ಇರೋದಿಲ್ಲ ಅಂತ ಹೇಳಿ ಅವ್ರದ್ದು ಎಷ್ಟೊಂದು ಸೆಕಡೋ ಅವ್ರದ್ದು ಪ್ರೋಗ್ರಾಮ್ ಆಗಿದೆ. ನಾವು ಅವ್ರ ಪ್ರೋಗ್ರಾಮ್ ಗೂಗಲ್ ಮೇಲೆಲ್ಲ ನೋಡಿಕೊಂಡು ಒಂದ್ಸಲಿ ಅಟೆಂಡ್ ಮಾಡಿದೆ, ಅವ್ರಿಗೆ ಕರೆದಿದ್ವಿ. ಎಲ್ಲರಿಗೂ ಒಳ್ಳೆ ಆಗಲಿ, ಎಲ್ಲರೂ ಮೆಡಿಸಿನ್ದ ಮುಕ್ತಿ ಆಗಲಿ ಅಂತ ಅವ್ರಿಗೆ ಕರೆದಿದ್ವಿ. ಸೊ ಇವಾಗ ನೋಡೋಣ, ಇದು ಟ್ರೈಲರ್ ಇದೆ. ಇದು ಸಕ್ಸಸ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಒಂದು ದೊಡ್ಡದು 1,000-2,000 ಜನರಿಗೆ ಕರೆದು ಈ ಥರ ಪ್ರೋಗ್ರಾಮ್ ಮಾಡ್ತೀವಿ. ಬೆಂಗಳೂರು ಜೈನ್ ಸೇವಾ ಮಂಡಳ್ಗೆ ನಾವು ಉಪಾಧ್ಯಕ್ಷ ಇದ್ದೀವಿ. ಆಮೇಲೆ ಇದು ಪ್ರೋಗ್ರಾಮ್ ಇವಾಗ ಸಕ್ಸಸ್ ಆಗಿದ್ರೆ ನಾವು 2,000-3,000 ಜನರಿಗೆ ಕರೆದು ಈ ಥರ ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲರಿಗೆ ಒಳ್ಳೆ ಆಗಬೇಕು ಅಂತ ಆಶಿಸ್ತೀವಿ.